ಇವತ್ತು ಪ್ರಚಾರ ಮಾಡ್ತಾ ಹೇಗಿದೆ ಸರ್ ಜನ? ತಾವು ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಜನ ಯಾವ ರೀತಿ ಒಲವು ತೋರಿಸ್ತಾ ಇದ್ದಾರೆ, ಯಾವ ರೀತಿ ಪ್ರೀತಿ ವಿಶ್ವಾಸ ನಂಬಿಕೆ ತೋರಿಸ್ತಾರೆ ಅಂತ ಹೇಳಿ ನಿಮಗೆ ಗೊತ್ತಿದೆ. ಡಿ ಕೆ ಸುರೇಶ್ ಅವರು ಮಾಡಿದಂತ ಕೆಲಸ, ಅವರು ಈ ಕ್ಷೇತ್ರಕ್ಕೆ ಕೊಟ್ಟಂತ ಕೊಡುಗೆಗಳು, ಅವ್ರಿಗಿರುವಂತಹ ಕಾಳಜಿ ಇವತ್ತು ಜನ ಎಲ್ಲ ಗಮನಿಸಿದ್ದಾರೆ. 3 ಸಲ ಈಗಾಗಲೇ ಲೋಕಸಭಾ ಪ್ರವೇಶ ಮಾಡಿದ್ದಾರೆ. ಅದ್ರ ತಕ್ಕಾಗಿ ಈ ರಾಜ್ಯದ ಹಿತಾಸಕ್ತಿನೂ ಕಾಪಾಡಿದ್ದಾರೆ. ಅದರ ಜೊತೆಯಾಗಿ ಕೂಡ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಕೂಡ ಅವ್ರ ಕೆಲಸವನ್ನ ಮಾಡಿದ್ದಾರೆ. ವಿಶೇಷವಾಗಿ 5 ಗ್ಯಾರಂಟಿ ಏನಿವತ್ತು ಮಾನ್ಯ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು 5 ಗ್ಯಾರಂಟಿ ಏನಿವತ್ತು ಜಾರಿ ಮಾಡಿದ್ದಾರೆ, ಅದು ಸಾಕಷ್ಟು ಪರಿಣಾಮ ಇವತ್ತು ನಮ್ಮ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ, ನಮ್ಮ ತಾಯಂದಿರ ಮೇಲೆ ಇವತ್ತು ಪರಿಣಾಮವನ್ನು ಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ನಂಬಿಕೆಯನ್ನು ತೋರಿಸ್ತಾ ಇದ್ದಾರೆ. ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ, ನಾವೆಲ್ಲರೂ ಕೊಟ್ಟಂತ ತೆರಿಗೆಗೆ ನಮಗೆ ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಸ್ಪಂದನೆಯನ್ನು ಮಾಡ್ತಾ ಇಲ್ಲ, ನಮಗೆ ಬರಬೇಕಾದಂತ ಅನುದಾನಗಳು ನಮಗೆಲ್ಲ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಹೇಳಿ ಇವತ್ತೇನಾದ್ರೂ ಲೋಕಸಭೆಯಲ್ಲಿ ಇಡೀ ದೇಶದಲ್ಲಿ ಯಾರಾದರೂ ಒಬ್ಬ ಲೋಕಸಭಾ ಸದಸ್ಯ ಇದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಅಂತ ಹೇಳಿದ್ರೆ ಅದು ಡಿ ಕೆ ಸುರೇಶ್ ಅವರು. ನಮಗೆ ಆಗ್ತಿರುವಂತ ಅನ್ಯಾಯ, ತೆರಿಗೆನಲ್ಲಿ ವಿಶೇಷವಾಗಿ ನಮಗೆ ಬರಬೇಕಾದಂತ ಅನುದಾನಗಳು ಯಾರೂ ಕೂಡ ಅದರ ಬಗ್ಗೆ ಒಂದು ಸ್ವರ, ಒಂದು ಧ್ವನಿಯನ್ನ ಎತ್ತಲಿಲ್ಲ. ಸೊ ಏಕೈಕ ವ್ಯಕ್ತಿ ಎತ್ತಿದ್ದಾರೆ, ಅವ್ರಿಗೆ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ಏನಂತ ದೇಶ ವಿಭಜನೆಯನ್ನ ಮಾಡ್ತಾ ಇದ್ದಾರೆ, ಇದು ದೇಶ ದ್ರೋಹಿ ಅಂತೇಳಿ ಅವರಿಗೆ ಹೇಳಿದ್ದಾರೆ. ಎಷ್ಟರ ಮಟ್ಟಿಗೆ ಅವರು ದೇಶ ದ್ರೋಹಿ ಅಂತೇಳಿ ಇವತ್ತು ಜನ ಎಲ್ಲ ತಕ್ಕನಾದಂತ ಉತ್ತರ ಕೂಡ ಅವ್ರು ಕೊಡ್ತಾರೆ. ಇವತ್ತೆಲ್ಲ ವಿಶೇಷವಾಗಿ ಚೊಂಬಂತ ಅಭಿಯಾನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ಕಳೆದ 3-4 ದಿನಗಳಿಂದ ನೀವು ಗಮನಿಸಿದಿರಿ. ಅವ್ರು ಕೊಟ್ಟಂತ ಆಶ್ವಾಸನೆ ಯಾವುದಾದ್ರೂ ಒಂದು ಈಡೇರಿದೆಯಾ? 15 ಲಕ್ಷ ದುಡ್ಡು ಒಬ್ಬೊಬ್ಬ ಅಕೌಂಟ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ. ಅಮಾನೀಕರಣ ಮಾಡಿ ನೀವೆಲ್ಲೂ ಕೂಡ ಕಪ್ಪಣ ತರ್ತೀವಿ ಅಂತ ಹೇಳಿದ್ರು, ತರಲಿಲ್ಲ. ಯುವಕರಿಗೆ ನಿಮ್ಗೆ 2 ಕೋಟಿ ಜನಕ್ಕೆ ಉದ್ಯೋಗ ಕೊಡ್ತೀವಿ ಅಂದ್ರು, ಕೊಡ್ಲಿಲ್ಲ. ಎಲ್ಲ ಖಾಸಗೀಕರಣ ಮಾಡಿ ಅದಾನಿ ಅಂಬಾನಿಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ. ನಮ್ಮ ಸೊತ್ತನ್ನ ಎಲ್ಲ, ದೇಶ ಸಂಪತ್ತನ್ನೆಲ್ಲ ಬೇರೆಯವರಿಗೆಲ್ಲ ಮಾರ್ತಾ ಇದ್ದಾರೆ. ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರು, ಸಾಲ ಮನ್ನಾ ಮಾಡಲಿಲ್ಲ. ರೈತರೆಲ್ಲ 700 ಜನ ರೈತರೆಲ್ಲ ಸ್ಟ್ರೈಕಲ್ಲಿ ಕೂತೋದಂತವ್ರು, ಹಕ್ಕು ಕೆಳಗೆ ಬಂದಂತವ್ರು ರೈತರೆಲ್ಲ ತೀರೋಗ್ಬಿಟ್ಟು ಅದ್ರ ಬಗ್ಗೆ ಇವತ್ತು ಕೂಡ ಅದ್ರ ಬಗ್ಗೆ ಅವರು ಒಂದೇ ಒಂದಿನ ಮಾಧ್ಯಮದವ್ರ ಜೊತೆ ಚರ್ಚೆ ಮಾಡಿಲ್ಲ. ಇವರು ಪ್ರಧಾನಮಂತ್ರಿ 10 ವರ್ಷ ಆಯಿತು, ನೀವು ಮಾಧ್ಯಮದವ್ರು ಒಂದು ಪ್ರಶ್ನೆ ಕೇಳಲ್ರಿ. ಅದಕ್ಕೆಲ್ಲರೂ ಕೂಡ ಒಂದೇ ದಿವಸ ಈ ದೇಶದ ಬಗ್ಗೆ, ಈ ಜನದ ಬಗ್ಗೆ ಅಂತೇಳಿ ಯಾವತ್ತೂ ಕೂಡ ಚರ್ಚೆ ಮಾಡೋದು ಒಂದು ದಿವಸನೂ ಇಲ್ಲ. ತೆರಿಗೆಯಲ್ಲಿ ಪಾಲೂ ಇಲ್ಲ. ಮಾತೆತ್ತಿದ್ರೆ ಫಾರಿನ್ ಹೋಗ್ತಾರೆ, ಚಪ್ಪಾಳೆ ತಟ್ಟಿಸ್ಕೊಂಡು ಬರ್ತಾ ಇರ್ತಾರೆ. ಮಾತೆತ್ತಿದ್ರೆ ಫಾರಿನ್ಗೆ ಹೋಗ್ತಾರೆ, ಚಪ್ಪಾಳೆ ತಟ್ಟಿಸ್ಕೊಂಡು, ಚಪ್ಪಾಳೆ ಮೊದಲೇ ಕಾಸು ಕೊಟ್ಟಿರ್ತಾರೆ, ಪಾಪ ವ್ಯವಸ್ಥೆ ಮಾಡಿರ್ತಾರೆ. ಆ ಒಂದು ಕೆಲಸ ನಮ್ಮ ಮೋದಿ ಸಾಹೇಬರು ಮಾಡ್ತಾ ಇದ್ದಾರೆ. ಒಳ್ಳೆ ಬಟ್ಟೆ ಹಾಕೋತಾ ಇದ್ದಾರೆ, ದೇಶದ ದುಡ್ಡನ್ನ ತಗೊಂಡೋಗಿ ಫ್ಲೈಟ್ಗೆ, ಶೋಕಿಗೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ದೇಶದ ಬಗ್ಗೆ ಗಮನ ಇಲ್ಲ, ಜನದ ಬಗ್ಗೆ ಗಮನ ಇಲ್ಲ, ಈ ದೇಶದ ಬಗ್ಗೆ ಕಿಂಚತ್ತೂ ಕೂಡ ಕಾಳಜಿನೂ ಇಲ್ಲ. ಡಿ ಕೆ ಶಿವಕುಮಾರ್ ಕುಟುಂಬನ HDP ಕೂಡ ದೇವೇಗೌಡ ಕುಟುಂಬ ಟಾರ್ಗೆಟ್ ಮಾಡ್ತಿದ್ಯಾ ಅಂತ ಹೇಳಿ ಸರ್. ನೋಡಿ, ಅದು ಮೊದಲಿಂದನೂ ಕೂಡ ಅವ್ರ ಮೇಲೆ ಮಾಡ್ಕೊಳ್ಳಿ, ಅವ್ರು ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ. ನಾವು ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡುವಷ್ಟು ನನಗೆ ಶಕ್ತಿನೂ ಇಲ್ಲ. ಅವ್ರು ದೊಡ್ಡವರು, ಅವರು ಆ ಮಟ್ಟಕ್ಕೆ ಬೆಳೆದಾರೆ, ಅವರು ಆ ಮಟ್ಟಕ್ಕೆ ಬೆಳೆದಾರೆ. ಅವ್ರುಂಟು ಇಬ್ಬರು ಬೇಕಾದ್ರೆ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.